ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾರೆ. ಇವಾಗ ಶುರು ಮಾಡೋಣ. ಇವತ್ತು ಶುಕ್ರವಾರ, ಲಕ್ಷ್ಮೀ ಪೂಜೆ. ಸ್ವಲ್ಪ ಲೇಟ್ ಆಯಿತು, ಆದರೂ ತೊಂದರೆ ಇಲ್ಲ. ಬಟ್ ಪೂಜೆ ಅಂತೂ ಬಿಡ್ಲಿಕ್ಕಾಗಲ್ಲ. ನೋಡಿ, ಬೇರೆಯವ್ರಿಗೆಲ್ಲ ಲೋಟಸ್ ಸಿಗುತ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ವರ್ಷವಿಡೀ ಅಮ್ಮನವ್ರಿಗೆ ಲೋಟಸ್ ಇಡೋ ಅಂಥ ಅವಕಾಶ ಇದೆ. ಯಾಕೆ ಅಂತಂದರೆ ನಮ್ಮ ಗಾರ್ಡನಲ್ಲೇ ಲೋಟಸ್ ಬಿಡ್ತಾ ಇರುತ್ತೆ. ಇವತ್ತು 4 ಬಿಟ್ಟಿತ್ತು, 2 ಹಾಗೆ ಬಿಟ್ಟು ಇನ್ನೆರಡನ್ನ ಶುಕ್ರವಾರ ಅಲ್ವಾ ಇವತ್ತು, ಹಾಗಾಗಿ ಅಮ್ಮನವ್ರಿಗೆ 2 ನೆಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ. ನಮ್ಮ ದೇವ್ರ ಮನೆಯೇ ನನಗಿಷ್ಟ. ನಮ್ಮ ಮನೆಯಲ್ಲಿ ತುಂಬ ಫೇವ್ರೇಟ್ ಜಾಗ ಯಾವುದು ಅಂತ ಕೇಳಿದ್ರೆ ನನಗೆ ನನ್ನ ದೇವ್ರ ಮನೆ. ನೋಡಿ, ದಂಡು ಮಲ್ಲಿಗೆ, ಕಲರ್ ಬಿಟ್ಟಿರೋಂಥ ದಾಸವಾಳ, ಅದ್ರ ಜೊತೆ ಲೋಟಸ್ಸು ಎಲ್ಲ ಜೋಡಿಸಿ ಎಷ್ಟು ಮುದ್ದಾಗಿ ಅಲಂಕಾರ ಆಗಿದೆ ಗೊತ್ತಾ ದೇವ್ರ ಮನೆ. ನೋಡಿ, ಪ್ರತಿದಿನ ಹೀಗೆ ಇರುತ್ತೆ ಅಲಂಕಾರ ನಮ್ಮ ಮನೆಯಲ್ಲಿ. ದೇವ್ರ ಪೂಜೆದು ಪ್ರತಿದಿನ ಹೀಗೆ ಅಲಂಕಾರ ಮಾಡಿರ್ತೀನಿ ನಾನು. ಹೂಗಳು ಜಾಸ್ತಿ ಬಿಡುತ್ತಲ್ವ, ಹಾಗಾಗಿ 1-2 ಗಿಡ ಕಟ್ ಮಾಡಬೇಕು ಇವತ್ತು. ಕಟ್ ಮಾಡಿಬಿಟ್ರೆ ಹೂ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಹೂ ಅಂತ ಯೋಚನೆ ಮಾಡ್ತಾ ಇಲ್ಲ. 1-2 ಕಟ್ ಮಾಡಬೇಕು. 2 ಕಡ್ಡಿ ಕಟ್ ಮಾಡ್ತೀನಿ. ಯಾಕೆಂದರೆ ಇನ್ನೊಂದೆರಡು ಕಡ್ಡಿಲಿ ಹೂ ಬಿಡೋಕ್ಕೆ ಶುರು ಮಾಡಿದಾಗ ಇನ್ನೊಂದೆರಡು ಕಡ್ಡಿ ಕಟ್ ಮಾಡೋದು, ಹಂಗೆ ಮಾಡೋದು. ಇವತ್ತು ತುಂಬ ಕೆಲಸ, ಓಡಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಮೈಕೈ ನೋವು ಆಗ್ಬಿಟ್ಟಿದೆ. ಅಮ್ಮ ತಾಯಿ ಜಗನ್ಮಾತೆ ಲಕ್ಷ್ಮಿ. ಆಯಿತು ಬನ್ನಿರಿ, ಇವಾಗ ಒಂಚೂರು ಜ್ಯೂಸ್ ಮಾಡಿಕೊಟ್ಟು ಮನೆಯವ್ರಿಗೆ ಎಕ್ಸಸೈಸ್ ಮಾಡಿಕೊಡ್ಬೇಕು. 4-5 ದಿವಸ ಆಗೋಯ್ತು. ಅಡುಗೆ ಮಾಡಬೇಕು. ಎಕ್ಸಸೈಸ್ ಮಾಡಿದರೆ ತುಂಬ ದಿನ ಆಯಿತು ಅವ್ರಿಗೆ. ನಾನು ಮೀಶೋಯಿಂದ ಡಂಬಲ್ಸ್ನ ಬುಕ್ ಮಾಡಿದ್ದೆ. ಸೊ ಇತ್ತೀಚೆಗಂತೂ ಎಕ್ಸಸೈಸ್ ಅಂತೂ ತುಂಬಾ ಸ್ಕಿಪ್ ಆಗ್ತಾ ಇದೆ, ಫಂಕ್ಷನ್ಗಳು, ಹಬ್ಬಗಳು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆನೇ ಮಾಡೋದು. ಡಂಬಲ್ಸಿಂದ 2 ಡಂಬಲ್ಸ್ ಇದ್ದರೆ ಸಾಕು, ಬೇಕಾದಷ್ಟು ಎಕ್ಸಸೈಸ್ಗಳನ್ನ ಮಾಡ್ಬೋದು. ಫಸ್ಟು ನಮ್ಮ ಸೂಜಮ್ಮ ಒಂದಷ್ಟು ಡ್ಯಾನ್ಸ್ ಮಾಡಿಬಿಡ್ತು, ನೋಡಿದ್ರಲ್ವ, ಅವನಿಗೊಂಥರ ಖುಷಿ. ಸೊ ನನಗೂ ಒಂಥರ ಖುಷಿ ನನ್ನ ಮಗನ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ. ತುಂಬ ದಿನ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಮಧ್ಯದಲ್ಲಿ 1 ದಿವಸ ಮಾಡೋದು, 2 ದಿವಸ ಫಂಕ್ಷನ್ನು ಅದು ಇದು ಅಂತ ಗ್ಯಾಪು, ಮತ್ತೆ 1 ದಿವಸ ಮಾಡೋದು, ಹಿಂಗೇ ಮಾಡಿದ್ದೀನಿ. ಸೊ 2 ಡಂಬಲ್ಸ್ ಇದ್ದರೆ ಸಾಕು, ಬೇಜಾನ್ ಎಕ್ಸಸೈಸ್, ಬಾಡಿ ವರ್ಕೌಟ್ನ ಮಾಡ್ಬೋದು. ಸೊ ಮುಂಚೆ ಎಲ್ಲ ನೋಡಿದ್ರಿ ಕ್ಯಾನಲ್ಲಿ ಮಾಡ್ತಾ ಇದ್ದೆ. ಸೊ ಇವಾಗ ನಾನು 2 kgದು 2 ಡಂಬಲ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಮೀಶೋನಲ್ಲಿ ತುಂಬ ರೀಸನಬಲ್ ರೇಟಿಗೆ ಸಿಗುತ್ತೆ. ಸೊ ಇದು ಜೊತೆಗೆ ಬೇರೆ ಆಕ್ಯುಪೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಾನು ಸದ್ಯಕ್ಕೆ ಇವಾಗ ಡಂಬಲ್ಸ್ ಅಷ್ಟೇ ತರಿಸಿರೋದು. ಸೊ ನೋಡ್ತಾ ಇದ್ದೀರಲ್ವ, ಕ್ಯಾನಲ್ಲಿ ಮಾಡ್ತಿದ್ದ ಎಕ್ಸಸೈಸ್ ಎಲ್ಲ ಇದರಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ಎಕ್ಸಸೈಸ್ ಮಾಡೋದಕ್ಕೆ ಮೇನ್ ಕಾರಣ ಏನು ಅಂದರೆ ಕಾಲುಗಳು ತುಂಬ ಟೈಟ್ ಆಗುತ್ತೆ. ಸೊ ಎಕ್ಸಸೈಸ್ ಮಾಡಬೇಕಾದ್ರೆ ಕಾಲು ಫುಲ್ ಟೈಟಾಗಿ ಇಟ್ಕೊಂಡು ಮಾಡಬೇಕು. ಸೊ ನಾನು ಹೇಗೆ ಬೆಂಡ್ ಆಗಿದ್ದೀನಿ ಹಾಗೆ ಬೆಂಡ್ ಆಗಬೇಕು. ಇದನ್ನೆಲ್ಲ ನನಗೆ ವರ್ಕೌಟ್ ಹೇಳ್ಕೊಟ್ಟಿದ್ದು ರೋಹಿತ್, ಜಿಮ್ಗೆ ಹೋಗ್ತಿದ್ದಾನಲ್ವ ಇವಾಗ. ಸೊ ಇದನ್ನೆಲ್ಲ ನನಗೆ ರೋಹಿತ್ ಹೇಳ್ಕೊಟ್ಟಿದ್ದಾನೆ. ಸೊ ತುಂಬ ವರ್ಕ್ ಆಗುತ್ತೆ. ಇದು 4 kg ಇದೆ 2ರಿಂದ. ತುಂಬಾ ಕೈಗಳೆಲ್ಲ ಸಣ್ಣ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಹೇಳಿದ್ನಲ್ಲ, ನನ್ನ ವೀಡಿಯೋನಲ್ಲಿ ನೋಡೋಕ್ಕೆ ಸ್ವಲ್ಪ ಗುಂಡು ಕಾಣಿಸ್ತೀನಿ. ಸೊ ರಿಯಲಾಗಿ ನೋಡೋಕ್ಕೆ ಸ್ವಲ್ಪ ಸಣ್ಣನೇ ಕಾಣಿಸ್ತೀನಿ. ಸೊ ನಾನು ಹೇಳ್ತಿರೋದಲ್ಲ, ಎಲ್ಲರೂ ಹೇಳ್ತಾ ಇರೋದು. ಸೊ ನೋಡಿ, ಈ ಥರ ಡಂಬಲ್ಸ್ನ ತೊಗೊಳ್ಳಿ. ಇದು ತುಂಬ ರೀಸನಬಲ್ ರೇಟ್ ಇದೆ. ಸೊ ನಿಮ್ಗೆ ಬೇಕಿದ್ದರೆ ನಾನು ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ನೀವು ನನಗೆ ಕಮೆಂಟ್ ಮಾಡಿ, ಆಯಿತಾ, ಲಿಂಕ್ ಕೊಡಿ ಅಕ್ಕ ಅಂತ. ಸೊ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಹಳೆಯ ವಿಡಿಯೋದಲ್ಲಿ ಏನಾದರೂ ತೋರಿಸಿರ್ತೀನಿ, ಬಟ್ ಅಕ್ಕ ಲಿಂಕ್ ಕೊಡಿ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಬಟ್ ನಾನು ಆ ವಿಡಿಯೋನಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದೆ ಅನ್ನೋದೇ ಒಂದು ಸಲ ನನಗೆ ಮರ್ತೋಗ್ಬಿಡುತ್ತೆ. ಸೊ ನೀವು ಕಮೆಂಟ್ ಮಾಡಬೇಕಾದ್ರೆ ಇದ್ರದ್ದು ಲಿಂಕ್ ಕೊಡಿ ಈ ವಸ್ತುದು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನು ನೋಡ್ಬಿಟ್ಟು ನಾನು ಲಿಂಕ್ ಇರುತ್ತೆ ಕೊಡ್ತೀನಿ. ಎಷ್ಟೊಂದು ಬ್ಲಾಗ್ ಹಾಕಿರ್ತೀನಲ್ವ, ಮರ್ತು ಬಿಟ್ಟಿರ್ತೀನಿ, ಹಾಗಾಗಿ ಯಾವುದ್ರ ಲಿಂಕ್ ಕೇಳ್ತಿದ್ದೀರಾ ಅನ್ನೋದು ಗೊತ್ತಾಗಲ್ಲ. ತುಂಬ ಎಕ್ಸಸೈಸ್ ಮಾಡ್ತೀನಿ ಡಂಬಲ್ಸ್ದು. ಸೊ ಆಲ್ರೆಡಿ ಇದನ್ನು ತೋರ್ಸೋಕ್ಕಿಂತ ಮುಂಚೆ ಬಹಳಷ್ಟು ವರ್ಕೌಟ್ ಮುಗಿಸಿದ್ದೀನಿ ನಾನಿವಾಗ. ಸೊ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಡಂಬಲ್ಸ್ದು
ಒಂದು 4 ಎಕ್ಸಸೈಸ್ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ವರ್ಕ್ ಆಗುತ್ತೆ. ಹೊಟ್ಟೆ ಕರಗಲಿಕ್ಕೆ, ಹೊಡೆ ಭಾಗ ಸಣ್ಣ ಆಗಲಿಕ್ಕೆ, ಮತ್ತು ನಮ್ಮ ಹಾರ್ಮ್ ಫ್ಯಾಟ್ ಕಡಿಮೆ ಆಗಲಿಕ್ಕೆ ಎಲ್ಲ ತುಂಬ ವರ್ಕ್ ಆಗುತ್ತೆ. ಸೊ ನನಗೆ ಗೊತ್ತಿಲ್ಲದಲೇ ನಾನು ಇಷ್ಟೊಂದು ಸಣ್ಣ ಆಗಿದ್ದೀನಿ. ನಿಜವಾಗ್ಲೂ ಎಲ್ಲರೂ ಹೇಳಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ ಇಷ್ಟೊಂದು ಸಣ್ಣ ಆಗಿದ್ದೀನ ನಾನು ಅಂತ. ಯಾಕೆ ಅಂತಂದರೆ ನನ್ನ ಪಾಡಿಗೆ ನಾನು ವರ್ಕೌಟ್ ಮಾಡ್ತಾ ಹೋಗ್ತಾಯಿದ್ದೆ ಡೈಲಿ. ಸೊ ಸಣ್ಣ ಆಗಲಿ ಅಂತ ಮಾಡ್ತಿರಲಿಲ್ಲ. ಬಟ್ ನೋಡಿ ನನ್ನ ಫೇಸ್ ನೋಡಿ ಎಲ್ಲ ಸಣ್ಣಗಾಗಿದೆ ಅಂತ ಎಲ್ಲರೂ ಬೈತಾ ಇದ್ದಾರೆ. ಸೊ ಇವತ್ತಿನ ವರ್ಕೌಟ್ ಸ್ವಲ್ಪನೇ ನಾನು ತೋರಿಸಿದ್ದೀನಿ. ನೀವು ಕೇಳಿದಂಥ ಎಕ್ಸಸೈಸ್ ವೀಡಿಯೋನ ಖಂಡಿತ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು, ಎಲ್ಲ ಫಂಕ್ಷನ್ಗಳು ಇದೆಲ್ಲ ಮುಗಿಬೇಕು. ಸೊ ಅದಾದಮೇಲೆ ಖಂಡಿತ ಮಾಡ್ತೀನಿ ಸ್ನೇಹಿತರೆ. ನನ್ನ ಟೈಮ್ ಮುಗೀತು, ಕೆಲಸ ಟೈಮು. ಸೊ ಹಂಗಾಗಿ ನಾನು ಸ್ವಲ್ಪ ಮಾತ್ರ ಎಕ್ಸಸೈಸ್ ತೋರಿಸಿದ್ದೀನಿ. ತಿಂಡಿ ಟೈಮ್, ಕೆಲಸದ ಟೈಮ್. ಸೊ ಹಲೋ ಸ್ನೇಹಿತರೆ, ತಿಂಡಿ ಉಪ್ಪಿಟ್ಟು ಮಾಡಿದ್ದೀನಿ. ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ಕಿಚನ್ ಫುಲ್ ಕ್ಲೀನ್ ಮಾಡಬೇಕು. ನಾಳೆ ವಾರ ಅಲ್ವಾ, ಡೆಪ್ ಕ್ಲೀನ್ ಮಾಡಬೇಕು. ಮತ್ತು ಪಡವಲಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಸುಜಿತ್ತಂತೂ ಸ್ಕೂಲ್ ಇಲ್ದಾಗಿಂದ ಸರಿ ಊಟ ತಿಂಡಿ ಏನೂ ಸರಿಗೆ ತಿನ್ನಲ್ಲ. ಯಾವಾಗ ಆಟ 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 ಸಣ್ಣಗಾಗೋಗ್ಬಿಟ್ಟಿದ್ದೀನಿ. ಇಲ್ಲ ರ್ಯಾಂಡಮಾಗಿ ಒಂದು ರೆಸಿಪಿ ತೋರಿಸ್ಬಿಡ್ತೀನಿ. ಸೊ ಕುಕ್ಕರ್ ಏನಪ್ಪ ಇವು ಶ್ವೇತವ್ರ ಮನೇದು ಹಿಂಗಾಗಿದೆ ಅಂತ ಅಂದ್ಕೋಬೇಡಿ. ಸೊ ನಾನು ಕುಕ್ಕರ್ ಇಂಡಾಲಿಯಂ ಪಾತ್ರೆಗಳು, ಈ ಥರ ಕುಕ್ಕರ್, ಸ್ಟೀಲ್ ಕುಕ್ಕರ್ ಅಲ್ಲ ಇದು, ಇಂಡಾಲಿಯಮ್ದು. ಸೊ ಇದನ್ನೆಲ್ಲ ನಾನು ಡಿಶ್ ವಾಷರ್ಗೆ ಹಾಕಲ್ಲ. ಮೊನ್ನೆ ಮರೆತುಬಿಟ್ಟು ಡಿಶ್ ವಾಷರಿಗೆ ಜೋಡಿಸಿ ಆನ್ ಮಾಡಿಬಿಟ್ಟಿದ್ದೀನಿ. ಸೊ ಹೇಳ್ಬೇಕು ಅಂತ ಅಂದರೆ ಡಿಶ್ ವಾಷರ್ಗೆ ಈ ಥರ ಕುಕ್ಕರ್ಗಳು, ಇಂಡಾಲಿಯಂ ಪಾತ್ರೆಗಳು ಇದನ್ನೆಲ್ಲ ಹಾಕೋಂಗಿಲ್ಲ. ಸೊ ಮರೆತು ಜೋಡಿಸ್ದೆ ನೋಡಿ, ಎಲ್ಲ ಪಾತ್ರೆಗಳು ಹೆಂಗೆ ಕಪ್ಪಾಗಿದೆ ಅಂತ. ಸೊ ಅದು ಹೋಗ್ಲಿಕ್ಕೆ ಒಂದು ಸುಮಾರು ದಿವಸ ಬೇಕು. ನೀವು ಬೈಕೋಬೇಡಿ. ಶ್ವೇತಾ ಇಷ್ಟೊಂದು ನೀಟಾಗಿರೋದೆಲ್ಲ ತೋರಿಸ್ತಾರೆ, ಇದೇನು ಇವ್ರ ಮನೆ ಕುಕ್ಕರ್ ಹಿಂಗಾಗಿದೆ ಅಂತ ಬೈಕೊಬೇಡಿ, ಕಮೆಂಟ್ ಮಾಡಬೇಡಿ. ಡಿಶ್ ವಾಷರ್ಗೆ ಹಾಕಿದ ಕಾರಣ ಹಿಂಗಾಗೋಗ್ಬಿಟ್ಟಿದೆ. ಸೊ ನಾನು ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದೆ, ಅದು ಇನ್ನೂ ಹೋಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಉಜ್ಜಿತಾ ಹೋಗುತ್ತೆ, ಆಯಿತಾ. ಇವಾಗ ಸ್ವಲ್ಪ ಎಣ್ಣೆ ಹಾಕಿದೆ, ಅರಿಶಿನ, ಬರೀ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ ಇದಕ್ಕೆ, ಬರೀ ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಬಿ, ಸಾಸಿವೆ ಹಾಕಿ, ಸಾಸಿವೆ ಚಿಟ್ಟುಗುಟ್ಟ ಮೇಲೆ ಈರುಳ್ಳಿ ಹಾಕಿ ಬಾಡಿಸಿ ಅದಕ್ಕೆ ಪಡವಲಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಅಮ್ಮವರೆಲ್ಲ ಮಾಡೋದು ಹಿಂಗೇನೆ. ಸೊ ಇವತ್ತು ಬರೀ ಅವರೆಬೇಳೆ ಹಾಕ್ತಾಯಿದ್ದೀನಿ. ಎಸ್ಪೆಷಲಿ ಪಡವಲಕಾಯಿಗೆ ಅವರೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಆಯಿತಾ. ನೀವು ಬೇಕಿದ್ದರೆ ನೀವು ಸ್ವಲ್ಪ ಅರ್ಧ ಅವರೆಬೇಳೆ, ಅರ್ಧ ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನು ಒಂದು 20 ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಅವರೆಬೇಳೆ. ಸೊ ಇವತ್ತು ಬರೀ ಅವರೆಬೇಳೆನೇ ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ತೊಗರಿಬೇಳೆ ಕೂಡ ಹಾಕ್ತೀನಿ ಇದ್ರ ಜೊತೆಗೆ. ಇವತ್ತು ಇಲ್ಲ, ಸ್ವಲ್ಪ ಸಾಂಬಾರು ಮಾಡೋದಲ್ವ, ಪಡವಲಕಾಯಿ ಸಣ್ಣದು. ಸೊ ಸ್ವಲ್ಪ ಸಾಂಬಾರು ಮಾಡೋದು, ಅವರೆಬೇಳೆನೇ ಜಾಸ್ತಿ ಇದೆ, ಬೇಡ ಅಂತ ಹೇಳ್ಬಿಟ್ಟು ತೊಗರಿಬೇಳೆ ಸ್ಕಿಪ್ ಮಾಡಿ ಬರೀ ಅವರೆಬೇಳೆನೇ ಹಾಕಿ ಚೆನ್ನಾಗಿ ಉರಿತಾ ಇದ್ದೀನಿ, ಬರೀ ಈರುಳ್ಳಿ ಹಾಕಿ. ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ, ಸಾಂಬಾರು ತುಪ್ಪ ಥರ ಇರುತ್ತೆ ಸಾಂಬಾರು. ಸೊ ಇವಾಗ ತೆಂಗಿನಕಾಯಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಧನಿಯಾ ಪೌಡರು. ಸೊ ಅದನ್ನು ತೆಂಗಿನಕಾಯಿ ಜೊತೆಗೆ ಅದನ್ನು ಹಾಕಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಬ್ಕೊಂಡು, ಸ್ವಲ್ಪ ಬಾಡಿಸಿದ ಮೇಲೆ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ, ನಮ್ಗೆ ಎಷ್ಟು ಬೇಕು ಸಾರಿನ ಅದಕ್ಕೆ ನೀರು ಹಾಕಿ, ಇದು ಚೆನ್ನಾಗಿ ಕುದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 3 ವಿಷಲ್ ಬರೆಸ್ಕೊಂಡ್ರೆ ಸೂಪರ್ ಡೂಪರ್ ಆಗಿರುವಂಥ ಪಡವಲಕಾಯಿ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಪಡವಲಕಾಯಿನಲ್ಲಿ ಸಾಗು ಕೂಡ ಮಾಡ್ತೀನಿ. ಪಡವಲಕಾಯಿನಲ್ಲಿ ರೊಟ್ಟಿಗೆ ಪಲ್ಯ ಕೂಡ ಮಾಡ್ತೀನಿ. ಸೊ 2-3 ಥರ ಐಟಮ್ಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹೇಗಿದ್ದರೂ ಪಡವಲಕಾಯಿ ಸೀಸನ್ ಅಲ್ವಾ, ಹಾಗಾಗಿ. ಸೊ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಬನ್ನಿ ಸುಜಿತ್ಗೆ ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡ್ತಾ ಇದ್ದೀವಿ, ತರಿಸಿದ್ದೀವಿ. ಅರ್ಧ ಕೆಲಸ ಅಷ್ಟೇ ನಾನು ತೋರಿಸಿರೋದು. ನನಗಂತೂ ಫುಲ್ ಸುಸ್ತು ಇವತ್ತು ನಿಜವಾಗ್ಲೂ. ನೋಡಿ, ಹ್ಯಾಂಡ್ ವಾಶ್ ಮಾಡೋ ಅಂಥ ಬಟ್ಟೆಗಳು, ಟೈಮ್ ಎಷ್ಟು ಗೊತ್ತಾ, 10:15. ಪೂಜೆನೂ ಲೇಟ್ ಆಯಿತು ಇವತ್ತು, ತೋರಿಸ್ತೆ ನೋಡಿ ಬೆಳಗ್ಗೆನೆ. ಇನ್ನು ಸುಜಿತ್ಗೆ ನೀರು ತುಂಬಿಸ್ಬೇಕಲ್ಲ ಇದಕ್ಕೆಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಸುಜಿತ್ಗೆ. ಸೊ ಅದನ್ನು ಮೇಲೆ ಬಾಲ್ಕನಿಗೆ ಹಾಕಿ ಹೊಸ ಮನೆಯಿಂದ ನೀರು ಡಂಪ್ ಮಾಡಿ ಅದಕ್ಕೆ ಸೊ ನೀರು ಬಿಟ್ಟಿದ್ರು. ರೋಹಿತ್ ಅಂತೂ ಎಕ್ಸಾಮ್ಗಳಿದ್ದಾವೆ ಅಂತ ಒಂದು ಸ್ವಲ್ಪನೂ ಯಾವುದಕ್ಕೂ ಹೆಲ್ಪ್ ಮಾಡ್ತಾ ಇಲ್ಲ, ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಪೈಪ್ ಎಳೆದು ಸೊಂಪಿಗೆ ತುಂಬ ಹಾಕಿ, ಅಲ್ಲಿಂದ ಮೇಲಕ್ಕೆ ಸರ್ಕಸ್ ಮಾಡಿ ಪೈಪ್ ಕೊಟ್ಟಿದ್ದೀನಿ ಗೇಟ್ ಮೇಲೆ ಹತ್ತಿ.
ಸೊ ಅಲ್ಲಿಂದ ರೋಹಿತ್ ಎತ್ಕೊಂಡು ಅದಕ್ಕೆ ಏರ್ ಫಿಲ್ ಮಾಡಿ ಬಾಲ್ಕನಿಗೆ ಹಾಕಿ ನೀರು ತುಂಬಿಸಿ ಮತ್ತೆ ಕೆಳಗೆ ಹಾಕ್ದ ಪೈಪು. ಅದರಲ್ಲಿ ಮಧ್ಯದಲ್ಲಿ 1-2 ಸಲ ಕರೆಂಟ್ ಹೋಯ್ತು. ಮತ್ತೆ ಹೋಗು ಮೋಟ್ರ್ ಆಫ್ ಮಾಡು, ಮತ್ತೆ ಬಾ ಆನ್ ಮಾಡು, ಮತ್ತೆ ಪೈಪ್ ಎತ್ಕೊಡು, ಇದ್ದೇ ಆಗೋಯ್ತು. ಕೆಟ್ಟ ಕೋಪ ಬರ್ತಿತ್ತು ಕೆಲಸಗಳು ನೆನೆಸ್ಕೊಂಡು. ಏಕೆಂದರೆ ಅಷ್ಟು ಇಷ್ಟು ಕೆಲಸ ಅಲ್ಲ. ಹ್ಯಾಂಡ್ ವಾಶ್ ಮಾಡೋಂಥ ಬಟ್ಟೆಗಳು ಅಲ್ಲಿ ಇಲ್ಲಿ ಹೋಗಿ ಬಂದಿರೋವೆಲ್ಲ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ವಾಶ್ ಮಾಡೋಕೆ ಹಾಕಿ ಇನ್ನು ಸುಜಿತ್ ನಾವು ವೈಟ್ ಬಟ್ಟೆಗಳು ಎಲ್ಲವೂ ಕೂಡ ಅವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಹೇಳ್ಬೇಕು ಅಂದರೆ ನನಗೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ನನಗೆ ಸಮಯದ ಅಭಾವ ಇರೋದ್ರಿಂದ ಅನಿವಾರ್ಯದಿಂದ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಇಲ್ಲ ಅಂದರೆ ಟೈಮ್ ಇತ್ತು ಅಂದರೆ ಕೈಯಲ್ಲೇ ಒಗೆಯೋದೆ ನಾನು. ಸೊ ಇವಾಗ 10:15 ಇಷ್ಟರಲ್ಲಿ ಡೈಲಿ ಸ್ನಾನ ಆಗಿ ಪೂಜೆ ಆಗ್ತಿತ್ತು. ಇವತ್ತು ಆಗಿಲ್ಲ, ಕೆಲಸ ಜಾಸ್ತಿ, ಶುಕ್ರವಾರದ ಕೆಲಸ. ಸೊ ಸುಜಿತ್ ಬಟ್ಟೆ ಎಲ್ಲ ಒಗೆದು ಮತ್ತು ಇನ್ನು ಕೆಲವೊಂದು ಶ್ವೇತಾರ್ ಶಾಪಲ್ಲಿ ಕಾಟನ್ ಡ್ರೆಸ್ಗಳೆಲ್ಲ ತೊಗೊಂಬಂದಿದ್ನಲ್ವ, ಅವೆಲ್ಲ ಹಾಕ್ಕೊಂಡಿದ್ದೆ. ಸೊ ಅವು ಕೂಡ ವಾಶ್ ಮಾಡಿ ವಾರ್ಡ್ರೋಬ್ಗೆ ಎತ್ತಿಡೋ ಅಂಥದ್ದು ನಾನು. ಸೊ ಅವು ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಡಾರ್ಕ್ ಕಲರ್ಸ್ ಎಲ್ಲನೂ ಕೂಡ ಫಸ್ಟ್ ವಾಶಲ್ಲಿ ಕಲರ್ಸ್ ಹೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ಫ್ಯಾಬ್ರಿಕ್ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗ ವಾಶ್ ಮಾಡಿದಂಥ ಫ್ಯಾಬ್ರಿಕ್ಕು ಏನೂ ಆಗಿಲ್ಲ. ಫಸ್ಟ್ ವಾಶಲ್ಲೂ ಯಾವುದೇ ಕಲರ್ ಹೋಗಿಲ್ಲ, ತುಂಬ ಚೆನ್ನಾಗಿದೆ. ತುಂಬ ಡಾರ್ಕ್ ಇದ್ದರೆ ಮಾತ್ರ ಕಲರ್ಸ್ ಹೋಗುತ್ತೆ. ಸೊ ಡೋಂಟ್ ವರಿ, ಯಾಕೆ ಅಂತಂದರೆ ಕಾಟನ್ ಕ್ಲಾತ್ಸ್ ಎಲ್ಲನೂ ಕೂಡ ಹಾಗೇ. ಸೊ ನೆರಳಲ್ಲಿ ಒಣಗಾಕೋದ್ರಿಂದ ತೊಂದರೆ ಇಲ್ಲ. ಸೊ ಹೇಳಿದ್ನಲ್ಲ, ಸ್ವಲ್ಪ ಉಪ್ಪು ಹಾಕಿ ಡಿಪ್ ಮಾಡಿ ಒಣಗಾಕಿದ್ರೆ, ನೆನೆ ಹಾಕಿ ವಾಶ್ ಮಾಡಿದ್ರೆ ಸೊ ಕಲರ್ಗಳು ಹೋಗಲ್ಲ. ಈಗ ನೋಡ್ತಾ ಇದ್ದೀರಾ, ಇದು ನೆನ್ನೆ ಹಾಕಿದಂಥ ಹೊಸ ಡ್ರೆಸ್ಸು. ಕಲರ್ ಏನು ಹೋಗ್ತಾ ಇಲ್ಲ, ಒಗಿತಾ ಇರೋದು ನೋಡ್ತಾ ಇದ್ರ. ಸೊ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾವಾಗಲೂ ವಿಡಿಯೋ ಮಾಡಿಕೊಂಡು ಕೂತಿರ್ಲಿಕ್ಕಾಗಲ್ಲ. ಯಾಕೆ ಅಂತಂದರೆ ನಾನು ತುಂಬ ಕೆಲಸ ಮಾಡ್ತೀನಿ ಮನೇಲಂತೂ, ಬಿಡುವಿಲ್ದಿದ್ದಷ್ಟು ಕೆಲಸ. ಮನೆಯವ್ರಿಗೆ ಇನ್ನೂ ಎಕ್ಸಸೈಸ್ ಮಾಡಿಸ್ಬೇಕು ನೋಡಿ. ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಜ್ಯೂಸ್ ಮಾಡಿಕೊಟ್ಟು ಅಡುಗೆ ಮಾಡಿ, ಅಡುಗೆ ಮಾಡ್ತಾನೆ ಮನೆಯವ್ರಿಗೆ ಎಕ್ಸಸೈಸ್ ಮಾಡ್ತೀನಿ. ಅವ್ರಿಗೆ 2 ದಿವಸ ಎಕ್ಸಸೈಸ್ ಬಿಟ್ಟು ಅಂತಂದರೆ ನನಗೊಂಥರ ಸಮಾಧಾನ ಇಲ್ಲ. ಅಯ್ಯೋ ಇವತ್ತು ಎಕ್ಸಸೈಸ್ ಮಾಡಿಸಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಎಲ್ಲ ಕೆಲಸ ಇವತ್ತು ಒಂದೂ ಬಿಡ್ದಂಗೆ ಏನೇನು ಅಂದ್ಕೊಂಡಿದ್ದೆ ಎಲ್ಲ ಕೆಲಸ ಮಾಡಿಸಿದ್ದೀನಿ. ಜೊತೆಗೆ ಸುಜಿತ್ತು ಎಲ್ಲೂ ನನಗೆ ಕೂರಕ್ಕೆ ಬಿಟ್ಟಿಲ್ಲ. ಯಾವಾಗ ಕೆಲಸ ಮುಗಿಯುತ್ತೆ ಮಮ್ಮಿ, ನಾನು ನೀರಲ್ಲಿ ಆಟ ಆಡಬೇಕು ಅಂತ. ಅವಾಗ ಅವನಿಗೂ ಒಂದು ಕ್ಯೂರಿಯಾಸಿಟಿ, ಹೆಂಗಿರುತ್ತೆ ಆಟ ಆಡಬೇಕು ಅಂತ. ಫಸ್ಟ್ ಟೈಮ್ ಅಲ್ವ ತರಿಸಿರೋದು. ಸೊ ತುಂಬ ದೊಡ್ಡದೇ ತರಿಸಿದ್ದೀವಿ. ಸೊ ಅದರದ್ದು ಬೇಕಿದ್ರೆ ಲಿಂಕ್ ಬೇಕು ಅಂತ ಅಂದರೆ ನಾನು ಶೇರ್ ಮಾಡ್ತೀನಿ, ಯಾರಿಗಾದ್ರೂ ಮಕ್ಕಳಿಗೆ ತರಿಸಂಗಿದ್ರೆ. ಬಟ್ ಕೇರ್ಫುಲ್ಲಾಗಿ ಆಟ ಆಡಿಸ್ಬೇಕು, ಆಯಿತಾ? ಯಾರಾದರೂ ಮುಂದೆ ನಿಂತ್ಕೊಂಡೆ ಚಿಕ್ಕ ಮಕ್ಕಳಿಗೆ ಅಷ್ಟು ದೊಡ್ಡದ್ರಲ್ಲಿ ನೀರು ತುಂಬಿ ಎಲ್ಲ ಬಿಡಬೇಡಿ. ದಯವಿಟ್ಟು ಮುಂದೆ ಇಟ್ಕೊಂಡೆ ನೀವು ಆಟ ಆಡಿಸಿ, ಆಮೇಲೆ ಕರ್ಕೊಂಡ್ಬಂದು ಬಟ್ಟೆ ಚೇಂಜ್ ಮಾಡಿ ಇದು ಮಾಡಿ, ಆಯಿತಾ? ಇಲ್ಲ ಅಂತ ಅಂದರೆ ಶೀತ ಆಗಿಬಿಡುತ್ತೆ ಒದ್ದೆ ಬಟ್ಟೆನಲ್ಲೇ ಬಿಟ್ಟರೆ, ಆಯಿತಾ? ನೋಡಿ, ಇದು ಮೇಲೆ ಒರೆಸೋ ಅಂಥದ್ದು ನೆನ್ನೆ ಸಂಜೆ ಎಲ್ಲ ಒರೆಸಿದ್ನಲ್ಲ, ಎಲ್ಲ ಒರೆಸೋ ಬಟ್ಟೆಗಳೆಲ್ಲವೂ ಕೂಡ ನಾನು ತೊಗೊಂಬಂದಿದ್ದೆ. ಸೊ ನೆನೆ ಹಾಕಿದ್ದೆ ರಾತ್ರಿನೇ. ನೋಡಿ ಇವಾಗ ಒಗಿತಾ ಇದ್ದೀನಿ. ಅದರಲ್ಲೂ ಬಾಲ್ಕನಿ ಒರೆಸೋ ಅಂಥ ಬಟ್ಟೆ ಅಂತೂ ಗಲೀಜಾಗಿರುತ್ತೆ ಅಂದ್ಬಿಡ್ರಿ ಸ್ನೇಹಿತರೆ. ಒಂದು ಅರ್ಧ ಗಂಟೆ ಅದನ್ನೇ ಒಗಿಬೇಕು, ಸೋಪ್ ಹಾಕಿ ಹಾಕಿ ಹಾಕಿ. ಮತ್ತು ಇನ್ನು ಒರೆಸೋ ಬಟ್ಟೆಗಳು, ಕೈ ಒರೆಸ್ಕೊಳ್ಳೋ ಬಟ್ಟೆಗಳು, ಅಲ್ಲಿ ನೋಡಿ ಅಲ್ಲಿ ಅಡುಗೆ ಮನೆಗೆ ಹಾಕಿರೋ ಮ್ಯಾಟು, ಇವು ಆಮೇಲೆ ಹ್ಯಾಂಡ್ ವಾಶ್ ಮಾಡೋ ಅಂಥ ಬಟ್ಟೆಗಳು ಎಲ್ಲನೂ ವಾಶ್ ಮಾಡಿ, ಅಂದರೆ ನಾವೆಲ್ಲ ಒಂದೊಂದು ಸಲ ಹಾಕ್ಕೊಂಬಂದು ವಾಶ್ಗೆ ಹಾಕಿರ್ತೀವಲ್ವ, ಏನು ಕೊಳೆ ಆಗಿರಲ್ಲ. ಸುಮ್ಮನೆ ನೀರಲ್ಲಿ ಡಿಪ್ ಮಾಡಿ ಹಾಕಿದ್ರೂ ನಡೆಯುತ್ತೆ. ಸೊ ನನಗೆ ಸಮಾಧಾನ ಇಲ್ಲ. ಒಂದು ಸಲ ವಾಶ್ ಮಾಡಿ ಒಣಗಾಕಿ ಇಲ್ಲೆಲ್ಲ ತೊಳೆದು ಕ್ಲೀನ್ ಮಾಡಿ. ಪುಣ್ಯ ಏನು ಅಂತಂದರೆ ವಾಶ್ರೂಮ್ ಏನು ಉಜ್ಜೋದಿರಲಿಲ್ಲ ಇವತ್ತು. ನೋಡಿ ಇವತ್ತು ಲೋಟಸ್ ತುಂಬಾ ಬಿಟ್ಟಿದ್ವು, ಒಂದು 4 ಬಿಟ್ಟಿದ್ವಿ ಇವತ್ತು. ಅದಕ್ಕೆ ಅಲ್ಲಿ ನೋಡಿ, ಅಲ್ಲಿ ಲಕ್ಷ್ಮಿಗೊಂದು ಇಟ್ಟಿದ್ದೀನಿ, ಅಲ್ಲಿ ಫೋಟೋಗೊಂದಿಟ್ಟೆ, ಇಲ್ಲಿ ಅಮ್ಮನವ್ರಿಗೊಂದಿಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಖುಷಿಯಾಗುತ್ತೆ. ಇವತ್ತು ದುಂಡು ಮಲ್ಲಿಗೆ ನೋಡಿ, ಇದೆಲ್ಲ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಅಂಥದ್ದೇ. ಸ್ವಲ್ಪ ಗಿಡಗಳು ಕಟ್ ಮಾಡಬೇಕು, ನೋಡೋಣ ನಾಳೆ ಏನಾದರೂ ಕಟ್ ಮಾಡೋಣ ಅಂತ. ನಿನ್ನೆ ನರಸಿಂಹ ಜಯಂತಿ ಆಯಿತು ನೋಡಿ, ಲೋಟಸ್ಸು ಅಮ್ಮನವ್ರಿಗೆ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆ ಸುಮ್ಮನೆ ಹರಳಿ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ 2 ನೋಡೋಕೆ. ಹಲೋ ಸ್ನೇಹಿತರೆ, ಅಡುಗೆ ಎಲ್ಲ ಆಯಿತು, ಊಟ ಮಾಡಿಲ್ಲ ಇನ್ನೂ. ಮಜ್ಜಿಗೆ ಒಂದು ಮಾಡಬೇಕು, ಮಜ್ಜಿಗೆ ಮಾಡ್ತಾಯಿದ್ದೀನಿ. ಬಿಸಿಲಲ್ವಾ, ಕಂಪಲ್ಸರಿ ಮಜ್ಜಿಗೆ ಬೇಕು. ನಮ್ಮ ಮನೇಲಂತೂ ಮಜ್ಜಿಗೆ ಇರಲೇಬೇಕು. ಸುಜಿತ್ಗೆ ಒಂದು ನೀರಲ್ಲಿ ಆಡಲಿಕ್ಕೆ ಅಂತ ಚಿಕ್ಕದೊಂದು ಸ್ವಿಮ್ಮಿಂಗ್ ಪೂಲ್ ಥರ ತೊಗೊಂಬಂದಿದ್ದೀವಿ. ಊಟ ಮಾಡೋದು ಬಿಟ್ಟು ಬೆಳಗ್ಗೆಯಿಂದ ನಂಗೆ ಸಾಕಾಗ್ಬಿಟ್ಟಿದೆ ಕೆಲಸ. ಇವತ್ತು ಹೆವಿ, ಒಂದಷ್ಟು ಬಟ್ಟೆಗಳು ಒಗೆದಿದ್ದು ಎಲ್ಲ ನೋಡಿದ್ರಲ್ಲ, ಸಾಕಾಗ್ಬಿಡ್ತು. ಶುಕ್ರವಾರ ಅಲ್ಲ, ಪೂಜೆ ಆಗಿದ್ದೆ 11:30. ಸಾಮಾನ್ಯವಾಗಿ 10:30 11 ಗಂಟೆಗೆಲ್ಲ ಪೂಜೆ ಆಗಿರುತ್ತೆ ಮನೇಲಿ. ಮೇಲೆ ಲಾಕ್ ಮಾಡಿದ್ದೀನಿ. ಬಾಲ್ಕನಿ ನೋಡ್ಕೊಂಡು ಕುಂತಿದ್ದಾನೆ ಕಿಟಕಿಯಲ್ಲಿ. ಅದು ನೀರು ಫಿಲ್ ಮಾಡಿದ್ದೀವಿ, ಏಕೆಂದರೆ ಒಬ್ಬನೇ ಬಿಟ್ಟರೆ ಭಯ ನಮಗೂ.
ಸೊ ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ನೀರು ಫಿಲ್ ಮಾಡಿಬಿಟ್ಟು ಆ ಮನೆಯಿಂದ ನೀರು ಡಂಪ್ ಮಾಡ್ತೀನಲ್ವ ಹೊಸ ಮನೆಯಿಂದ, ಅಲ್ಲಿಂದನೇ ಮೇಲಕ್ಕೆ ಪೈಪ್ ಹಾಕಿ ಅಲ್ಲಿಂದ ನೀರು ಹೊಡೆದು ತುಂಬಿರೋದು. ಸೊ ಇವಾಗ ಅದೋರದ ಸಾಕಾಗಂಗಾಗ್ಬಿಡ್ತು ನನಗೆ. ಸೊ ಇವಾಗ ನೋಡೋಣ, ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ. ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಎಷ್ಟು ಕೆಲಸ ಅಂತ. ಇವಾಗ ನೋಡಿ 1 ಸೆಕೆಂಡು ಕೂತಿಲ್ಲ. ಒಂದು ಕಡೆ ದೋಸೆಗೆ ನೆನೆ ಹಾಕಿ ನಾಳೆ ವಾರ ಅಲ್ವಾ, ಅದರದ್ದು ಸಿದ್ಧತೆಗಳೆಲ್ಲ ಮಾಡ್ಕೋಬೇಕು. ಸೊ ನೋಡಿ, ಅಂದರೆ ದೇವ್ರ ಮನೆಯೆಲ್ಲ ಏನೂ ಕ್ಲೀನ್ ಮಾಡಲ್ಲ, ದೇವ್ರ ಮನೆ ಬಿಟ್ಟೇ ಇಷ್ಟೊಂದು ಕೆಲಸ ನನಗೆ, ಆಯಿತಾ. ಬೆಳಗ್ಗೆ ಎದ್ದು ರೆಡಿ ಮಾಡ್ಕೋಬೇಕು. ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿಟ್ಟೆ, ಮಜ್ಜಿಗೆನೂ ರೆಡಿ ಮಾಡಿಟ್ಟೆ. ಬಟ್ ಅಷ್ಟೊತ್ತಿಗೆ ಕರೆಂಟ್ ಬಂತು, ಸೊಂಪು ಕೂಡ ತುಂಬಿ ಹೋಗ್ತಾ ಇತ್ತು ನೀರು. ಸೊ ಹಂಗಾಗಿ ಪೈಪೆಲ್ಲ ಎತ್ತಿಟ್ಟು ಬಂದ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಹೋದರೆ ಗಣ 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 ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊಸ ಮನೆಗೆ ಹೋಗಿ ನೋಡಿದ್ರೆ ನೀರೆಲ್ಲ ಫುಲ್ಲು ಈ ಸೊಂಪು ತುಂಬಿತ್ತು, ಆ ಸೊಂಪು ತುಂಬಿತ್ತು. ಸೊ ಗಿಡಗಳಿಗೆ ನೀರು ಹಾಕಕ್ಕೆ ಟೈಮ್ ಇಲ್ಲ, ತುಂಬ ಕೆಲಸ ಇದೆ. ಇದು ನೋಡಿ ಮರಿ ನೋಡಿ, ನಮ್ಮ ಹಿಂದೆನೇ ಬಾಲ. ಇಲ್ಲಿ ಬಂದ್ರಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಿ ಸೊಂಪು ಓಪನ್ ಇರುತ್ತೆ. ಸುಜಿತ್ನಂತೂ ನಾನು ಇಲ್ಲಿ ಸೇರಿಸೋದೇ ಇಲ್ಲ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊತೀನಿ ಅಲ್ಲಂತೂ. ಸೊ ಆಯಿತು, ಅಲ್ಲಿ ನೋಡೋಣ ಅಂತ ಹೋದರೆ ಕಾಂಪೌಂಡೆಲ್ಲ ತುಂಬ ಧೂಳಾಗ್ಬಿಟ್ಟಿತ್ತು. ಹೇಗೂ ಬಂದ್ಬಿಟ್ಟಿದ್ದೀನಿ, ನೀರು ಹೇಗೂ ಬರ್ತಾ ಇದೆ. ಏನಿಲ್ಲ ಅಂದ್ರೆ ಒಂದು 1/4 ಗಂಟೆ ಲೇಟ್ ಆಗ್ಬೋದು ಅಷ್ಟೇ, ಒಂದು ಸ್ವಲ್ಪ ಸುಸ್ತು ಜಾಸ್ತಿ ಆಗ್ಬೋದು ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ನೋಡಿ ನೀರು ತುಂಬ ಹೋಗ್ತಾ ಇದೆ. ಸೊ ನೀರೆಲ್ಲ ಫಿಲ್ ಮಾಡಿ ಈ ಕಡೆ ಸೊಂಪ್ತು, ಯಾಕೆಂದರೆ ಇಲ್ಲಿಂದನೇ ಫಿಲ್ ಮಾಡಬೇಕು, ಇಲ್ಲಾಂದರೆ ನೀರು ಬರ್ತಾ ಇಲ್ಲ. ಬೇಸಿಗೆಗೆ ನೀರು ಬಿಡ್ತಾ ಇಲ್ಲ ಮುನ್ಸಿಪಲ್ಲಿಂದ, ಸೊಂಪಲ್ಲಿ ಅಷ್ಟೇ ಬಿಡ್ತಾ ಇರೋದು. ಸೊ ಪೈಪೆಲ್ಲ ಎತ್ತಾಕಿ ನೋಡಿ, ಇನ್ನು ಗೋಡನ್ನು ಒಳಗಡೆಯಿಂದ ನಾನು ಇದು ವಯರ್ ಹಾಕಿ ಮೋಟ್ರ್ ಆನ್ ಮಾಡಬೇಕು. ಸೊ ಇವಾಗ ನೋಡಿ ಕಾಂಪೌಂಡೆಲ್ಲ ತೊಳೆದು ಗುಡಿಸಿ ಸೊಂಪಲ್ಲಿರೋ ನೀರೆಲ್ಲನೂ ಕೂಡ ಎತ್ಕೊಂಬಂದೇ ತೊಳಿತಾ ಇದ್ದೀನಿ. ಸೊ ಪೈಪೇನು ಹಾಕ್ಕೊಳ್ಳಿಲ್ಲ ಕಾಂಪೌಂಡ್ ತೊಳಿಲಿಕ್ಕೆ ಅಂತ. ಇನ್ನು ಸೊಂಪಲ್ಲಿ ವಾಲ್ ಕ್ಲೋಸ್ ಮಾಡಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇದು ಕೂಡ ಕ್ಲೀನಾಗಿ ಹೋಯಿತು. ಸೊ ಇದಾದಮೇಲೆ ಮನೆಗೆ ಬಂದು ಊಟ ಮಾಡಿ ಹಿಂಗಿರುತ್ತೆ ನೋಡಿ ನನ್ನ ಕೆಲಸಗಳು. ಸುಸ್ತಾಗಿ ಹೋಯ್ತು ಅಂತಲೇ ಹೇಳ್ಬೋದು ಅಲ್ವಾ. ನನ್ನ ಕೆಲಸಗಳು ಹಿಂಗೆ, ಊಟ ಮಾಡಬೇಕು, ಹೊಟ್ಟೆ ಹಸಿತಾರೆ, ಊಟ ಮಾಡಿ ಆಮೇಲೆ ಮುಂದಿನ ಕೆಲಸ. ಸೊ ಬ್ಲಾಗಿಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು, ಎಲ್ಲರೂ ಬಂದುಬಿಟ್ಟಿದ್ವಿ. ರೋಹಿತ್ ಇನ್ನೇನು ಮೇಲೆ ಓದ್ಕೋತಿರ್ತಾನಲ್ವ. ಸೊ ಬಂದ್ವಿ, ಹೆಂಗೆ ಆಟ ಆಡ್ತಾನೆ ನೋಡೋಣ ಅಂತ. ಸೊ ಇಲ್ಲಿ ಸೇರಿಸೋಣ ಅಂತ ನೋಡಿದ್ವಿ ಸ್ವಿಮ್ಮಿಂಗ್ಗೆ. ಆದರೆ ಇಲ್ಲಿ 6 ವರ್ಷ ಆಗಬೇಕು, ಇದು ತುಂಬ ಚಿಕ್ಕ ಏಜು, ಸೇರಿಸ್ಕೊಳ್ಳಲ್ಲ ಅಂತ ಅಂದರು. ಸೊ ಹಂಗಾಗಿ ಅವನ್ನ ಆಸೆ ಯಾಕೆ ಹಾಳು ಮಾಡೋದು ಅಂತ ಇಲ್ಲಿ ತಂದು ಆಟ ಆಡ್ಲಿಕ್ಕೆ ಹಾಕಿದ್ವಿ. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಅದೆಷ್ಟು ಆಟ ಆಡ್ತೀಯ? ಮತ್ತಿಗೆ ಒಂದು ಚೆಟ್ಟಿನ ಬನ್ನಿನೂ ಸೇರಿಸಿ ಹಿಡ್ಕೊಂಡು ಬಿಡಬಾರದು, ಕಾಲು ನಿಲ್ಕೊಂಡು. ಅಂದರೆ ಈಗ ಇದನ್ನ ಈಗ ಎತ್ಕೊಂಡು ಕಾಲು ಅವನು ಏನಾದ್ರು ಹಾಕೋಬೇಕು ಸೊಂಟಕ್ಕೆ. ಯಾರಿಗೆ? ಅವನಿಗೆ. ಏನು ಬೇಡ, ಹಿಡ್ಕೊ ನೀನು. ಇಳಿಬೇಕಾ? ಇಳಿಬೇಡ, ಹೊರಗಡೆನೆ ಹಿಡ್ಕೊ. ಅವನು ತಕ್ಕೊಂಡು ಅವನಿಗೆ ಕಾಲು ಹಿಡ್ಕೊಂಡು ಅಲ್ಲಿ ರೋಡ ನಾನು ಹೊಟ್ಟೆ ಇಟ್ಕೊಂತೀನಿ. ನೋಡ್ತಾ ಇದ್ದೀರಲ್ವಾ ಸುಜಮ್ಮಂಗ್ ಖುಷಿಯೋ ಖುಷಿ. ಸುಜಮ್ಮಂಗಂತೂ ಈ ಜಾಲಿಗೆ ಬರಲ್ಲ ನೋಡಿ. ನೋಡ್ತಾ ಇದೆ, ಅದನ್ನ ನೋಡಕ್ ನಮಗೆ ಖುಷಿ. ಅವ್ನ ಮುಖದಲ್ಲಿ ಖುಷಿ ನೋಡೋದೇ ನಮ್ಮೆಲ್ರಿಗೂ ಖುಷಿ. ಸೊ ಪದೇ ಹೇಳ್ತಾ ಇದ್ದೀನಿ, ಈ ಥರದ್ದು ತರಿಸಿದಾಗ ದಯವಿಟ್ಟು ಅಪ್ಪ ಅಮ್ಮ ಮುಂದೆ ಇಟ್ಟು ಇದ್ಕೊಂಡು ಆಟ ಆಡಿಸಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಮಕ್ಕಳನ್ನ. ಯಾಕೆಂದರೆ ಮಕ್ಕಳು ಈ ಕಡೆ ಬಿದ್ದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈಗಿನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಲ್ಲ. ಸೊ ಖಂಡಿತ ನೀವು ಕಾಯ್ಕೊಂಡು ನಾವಿಲ್ಲಿ ಬರೋ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಕೂತ್ಕೋಬೇಕು ನಾವು. ನಮ್ಮ ಸೂಜಮ್ಮ ಖುಷಿ ನಿಜವಾಗ. ರೋಹಿತ್ತು ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ, ನಮ್ದೇನು ಇರಲಿಲ್ಲ. ಸುಜಿತಕ್ಕೆ ನೋಡಿ ಎಂಥ ಅದೃಷ್ಟ ಎಲ್ಲ ತರಿಸ್ಕೊಟ್ಟಿದ್ರಂತೆ. ಇದಕ್ಕಿಂತ ಚಿಕ್ಕದು ಸಿಗುತ್ತೆ ಚಿಕ್ಕ ಮಕ್ಕಳಿಗೆ. ಬಟ್ ಏನು ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಈ ಥರ ಕೊಟ್ಟಾಗ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾರೋ ಒಬ್ಬರು ಇರಬೇಕು ಮುಂದೆ ಬಿಟ್ಕೊಂಡು ಆಟ ಆಡಿಸ್ಬೇಕು. ಯಾಕೆ ಅಂತಂದರೆ ಚಿಕ್ಕ ಮಕ್ಕಳುಗಳು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ನಾವು ಮುಂದೆ ಇಲ್ಲೇ ಕುತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಟೈಮು.
ಸೊ ಬಾಲ್ಕನಿಗೆ ಹಾಕಿದ್ದೀನಿ, ಇಲ್ಲಿ ತಣ್ಣಗಿರುತ್ತೆ ನಮ್ಮ ಬಾಲ್ಕನಿ ಅಂತ. ಹೊಸ ಮನೆಗೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಅಯ್ಯೋ ಮತ್ತೆ ಅಲ್ಲಿ ಬೇರೆ ಯಾರು ಹತ್ಲಾಗೆ ಅಂದರೆ ಇಲ್ಲೇ ಇರಲಿ ಆರಾಮಾಗಿರುತ್ತೆ, ಬೇಸಿಗೆ ಕಳೆಯೋವರೆಗೂ ಇಲ್ಲೇ ಇರಲಿ, ತೊಂದರೆ ಇಲ್ಲ. ಕ್ಲೀನ್ ಮಾಡ್ಕೊಳಕ್ಕೂ ಆರಾಮಾಗಿದೆ, ಚೆಲ್ಲಿದ್ರೆ ನೀರು ಹೋಗುತ್ತೆ ಆರಾಮಾಗಿ. ಸೊ ಹಂಗಾಗಿ ಸುಜಿತ್ಗೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟಿದ್ದೀವಿ. ಬಿಡು. ಇನ್ನೇನು ಸಂಜೆ ಆಗ್ಬಿಡುತ್ತೆ. ಸುಜಿತ್ ನೋಡಿ ಏನು ಖುಷಿ ಅಂತೀರ, ಬಾಲ್ಕನಿಲಿ ಜಾಗ ಇರೋದಕ್ಕೆ ಹೆಂಗೆ ಆರಾಮಾಗಿ ಆಟ ಆಡ್ತಿದ್ವಿ. ಕೆಳಗೆ ಬಂದು ಊಟ ಮಾಡಿರೋ ಪಾತ್ರೆಗಳೆಲ್ಲ ಸಿಂಕಲ್ಲಿ ಹಾಗೆ ಇಟ್ಟಿದ್ದೆ, ಎಲ್ಲ ವಾಶ್ ಮಾಡಿ ಮತ್ತೆ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸುಜಿತ್ನ ಮತ್ತೆ ಬಿಸಿನೀರಲ್ಲಿ ಒಂದೆರಡು ಚೊಂಬು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಇವಾಗ. ಸೊ ಅವನು ಹೇಗೂ ಮಲಗಿದ್ದಾನೆ, ರಾಗಿ ಹಿಟ್ಟು ಜಲ್ಸ್ಕೊಬಿಡೋಣ ಅಂತ ಪ್ರತಿ ಸಲ ರಾಗಿ ಹಿಟ್ಟು ಖಾಲಿ ಆದಾಗೂ ಕೂಡ ನಾನು ಡಬ್ಬನ ವಾಶ್ ಮಾಡಿನೇ ತುಂಬೋದು. ಬಟ್ ಇವಾಗ ಏನು ಅಂತಂದರೆ ಸುಜಿತ್ ಮಲಗಿದ್ದಾನೆ, ಅವನು ಹೇಳೋ ಅಷ್ಟರಲ್ಲಿ ನಾನು ರಾಗಿ ಹಿಟ್ಟು ಜಲ್ಸ್ಕೋಬೇಕು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಎಲ್ಲ ಎರಚಿಬಿಡ್ತಾನೆ ಬಂದು. ಹಾಗಾಗಿ ಏನೂ ಇಲ್ಲ, ಯಾವಾಗಲೂ ತೊಳಿತಾನೆ ಇರ್ತೀನಲ್ವ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟು ಬಾಕ್ಸ್ ಇವತ್ತು ತೊಳಿಲಿಲ್ಲ. ಸಾಮಾನ್ಯವಾಗಿ ಪ್ರತಿ ಸಲ ತೊಳಿತೀನಿ. ಆಮೇಲೆ ರಾಗಿ ಹಿಟ್ಟು ಜಲಿಸ್ದಲೇ ಖಂಡಿತ ಏನೇ ಮಿಲ್ಗೆ ಹಾಕಿಸ್ಕೊಂಡು ತಂದ್ರೂ ಜಲಿಸ್ದಲೇ ತುಂಬಬೇಡಿ, ಹುಳ ಆಗೋ ಚಾನ್ಸಸ್ ಒಂದಾದರೆ ನೋಡಿ ಅಲ್ಲಿ ಜಲ್ಸ್ ಹಾಕ್ತಾ ಇದ್ದೀನಿ, ಪ್ಲಾಸ್ಟಿಕ್ ಥರ ಎಲ್ಲ ಹೆಂಗೆ ಬರ್ತಾ ಇದೆ ನೋಡಿ. ಸೊ ಅನಿವಾರ್ಯ ಇದೆ ಅಂತ ಹಾಗೆ ಕೂಡ ಹಾಕಬೇಡಿ, ಜಲ್ಸೇನೆ ಉಪಯೋಗಿಸಿ. ಯಾವುದೇ ಮಿಲ್ಲಿಂದ ಏನೇ ಪದಾರ್ಥಗಳನ್ನ ಹಾಕ್ಸ್ಕೊಂಡ್ಬಂದ್ರು ಕೂಡ. ಅದಾಯಿತು ಇವಾಗ ಮಲಗಿಸಿದ್ದೀನಿ, ನೀರಲ್ಲಿ ಆಡಿ ಆಡಿ ಮಲಗಿದ್ದಾರೆ. ಒಂದೇನು ಭಯ ಅಂದರೆ ಎಲ್ಲಿ ಜ್ವರ ಬಂದ್ಬಿಡುತ್ತೋ ಅಂತ ಭಯ. ಬೆಳಗಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಅಟ್ಲೀಸ್ಟು ತಿಂಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದಿಷ್ಟೊತ್ತು ಕೂತ್ಕೊಂಡು ಆಮೇಲೆ ಬೇರೆ ಕೆಲಸ ಶುರು ಮಾಡುವೆ, ಅಡುಗೆ ಕೆಲಸ. ಸುಜಿತ್ತು ಫಿಲ್ಲಿಂಗು ಹಂಗೆ ಸ್ವಿಮ್ಮಿಂಗ್ ಪೂಲ್ ಅನ್ನೋಕ್ಕೆ ಬರೋಲ್ಲ, ಫಿಲ್ಲಿಂಗು ಅಂತಿರ್ತಾನೆ ಯಾವಾಗಲೂ. ಅವ್ನ ಕಾಟಕ್ಕೆ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗೋಕ್ಕೇನು ಹೋಗಲಿಲ್ಲ. ಅವ್ನು ಮಲಗಿಸಿ ಕಾಂಪೌಂಡ್ ಗುಡಿಸೋಣ ಅಂತ ಬಂದಿದ್ದೀನಿ. ಆಯಿತು, ಒಳಗಡೆ ಕಸ ಗುಡಿಸಿದಾಯಿತು, ರಾಗಿ ಹಿಟ್ಟು ಜಲ್ಸಿದಾಯಿತು, ಹಾಲು ಕಾಯೋಕೆ ಇಟ್ಟಿದ್ದೀನಿ. ಅವನು ಎದ್ದೊಳೋ ಅಷ್ಟರಲ್ಲಿ ಕಾಂಪೌಂಡ್ ಕಸ ಗುಡಿಸ್ಕೊಂಬಂದ್ಬಿಡೋಣ ಅಂತ. ಮಳೆ ಬರೋ ಥರ ಆಗಿದೆ. ಒಂದೆರಡು ಗಿಡಗಳು ಕಟ್ ಮಾಡಿ, ಇನ್ನು ಇದಾದಮೇಲೆ ಗಿಡಗಳು ಕಟ್ ಮಾಡೋದಿತ್ತು. ಇನ್ನೂ ಭಾಳಷ್ಟು ಕೆಲಸ ಮುಗಿಸಿದ್ದೀನಿ, ಕಾಂಪೌಂಡ್ ಕ್ಲೀನ್ ಮಾಡಿದ್ದೀನಿ. ಎಲ್ಲ ತೋರಿಸ್ಲಿಕ್ಕಾಗಲಿಲ್ಲ ಸ್ನೇಹಿತರೆ, ನೀವೇ ಸುಸ್ತಾಗ್ಬಿಡ್ತೀರ ನನ್ನ ಕೆಲಸ ನೋಡಿದ್ರೆ. ಹಂಗಾಗಿ ಸ್ಕಿಪ್ ಮಾಡಿ ಸ್ವಲ್ಪನೇ ಹಾಕಿದ್ದೀನಿ, ಗಿಡಗಳೆಲ್ಲ ಕಟ್ ಮಾಡಿದ್ದೀನಿ. ನಾಳಿನ ಬ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಸಂಜೆ 5:30 6 ಗಂಟೆ ಆಗ್ತಾಯಿದೆ. ಸೊ ಇದೆಲ್ಲ ಆದಮೇಲೆ ನೀವು ಕೆಲವೊಂದು ಕಮೆಂಟ್ನ ಹಾಕಿದ್ದೀರಾ. ಖಂಡಿತ ನಾಳೆ ನಾಡ್ದಿನ ವೀಡಿಯೋನಲ್ಲಿ ಖಂಡಿತ ನೀವು ಕೇಳಿರೋಂಥ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆಯೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ವೆಯ್ಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ.